ಎಲ್ಲರಿಗೂ ನಮಸ್ಕಾರಗಳು. ನಾನು ಮಂಜುನಾಥ್ ಬಂಗಾರ್. ಈ ದಿವಸ ಕೂಡ ಗದಗಿನ ಶಿವಾನಂದ ಅಪ್ಪರ ಪವಾಡ ಮತ್ತು ಅವರ ಜೊತೆಗೆ ಸಮಕಾಲೀನರಾದ ಹೊಸಳ್ಳಿ ಬೂದಿ ಸ್ವಾಮಿಗಳು ಇಬ್ಬರು ಕಲಿತು ಮಾಡಿದ ಒಂದು ಪವಾಡವನ್ನು ನಾವು ಕೇಳೋಣ. ನೀವು ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಕಮೆಂಟ್ಸ್ ಅಥವಾ ಅಭಿಪ್ರಾಯಗಳನ್ನು ನೀವು ಕಮೆಂಟ್ಸ್ ಕೆಳಗಡೆ ಹಾಕಿ ಅಂತ ಕೇಳ್ಕೊತ ಇದ್ದೀನಿ. ಈ ವಿಡಿಯೋಕ್ಕೆ ಏನಂದರೆ, ಶ್ರೀ ಶಿವಾನಂದರ ಸಮಕಾಲೀನರಲ್ಲಿಯೇ ಹೊಸಹಳ್ಳಿಯಲ್ಲಿ ಬೂದಿ ಸ್ವಾಮಿಗಳೆಂಬರು ಪ್ರಸಿದ್ಧರಾದ ಮಹಾತ್ಮರಿದ್ದರು. ಅವರ ಸದಾಕಾಲವೂ ಅವಧೂತ ಸ್ಥಿತಿಯಲ್ಲೇ ಇರ್ತಿದ್ದರು. ಆ ಬೂದಿ ಸ್ವಾಮಿಯು ಒಂದು ದಿನ ನಮ್ಮ ಸದ್ಗುರು ಶ್ರೀ ಶಿವಾನಂದಪ್ಪರ ಹತ್ರ ಬಂದು, ನನಗೆ ಇಡೀ ಕಿಚಡಿ ಹಾಲು ಬೆಲ್ಲ ಕೊಡಿಸೆಂದು ಒಂದೇ ಸಮನೆ ನುಡಿಯುತ್ತಿರಲು, ಅದಕ್ಕೆ ಸದ್ಗುರುವರು ಹೇಳಿದ್ದೇನೆಂದರೆ, ನೀನು ಸಂಕವನ ಮಗ ಗೋಳಪ್ಪನೆಂಬ ಸದ್ಭಕ್ತನಲ್ಲಿ ಹೋಗು, ಅವನು ನಿನಗೆ ನೀಡುವನು ಎಂದು ಹೇಳಲು, ಆ ಸಂಕವನ ಮಗ ಗೋಳಪ್ಪ ಸುಳ್ಳು ಹೇಳುವನು, ಅವನಿಗೆ ನೀಡುವುದಿಲ್ಲ ಎಂದು ಬೂದಿ ಸ್ವಾಮಿಗಳು ಹೇಳಲು, ಅದಕ್ಕೆ ಸದ್ಗುರುಗಳು ಅನ್ನುತ್ತಾರೆ, ಏ ಹುಚ್ಚಯ್ಯ, ಅನ್ನಪೂರ್ಣೇಶ್ವರ ಬಲದಿಂದ ಲಕ್ಷೋಪಲಕ್ಷ ಜನ ಪ್ರಮಥರನ್ನು ಉಣಿಸಿದ ಮುಕ್ಕಣ್ಣ ಬಸವಣ್ಣನಂತೆ ಶಿವಶರಣೆ ಸಂಕವನ ಅನ್ನವನ್ನು ಪಡೆದಿರುವಳು. ಅವಳ ಮಗನು ನಿನಗೆ ತಪ್ಪದೇ ನೀಡುವನು. ಒಂದು ವೇಳೆ ಅವನು ನೀಡದಿದ್ದರೆ ನಿನ್ನ ಮನಸ್ಸಿಗೆ ಬಂದಂತೆ ಶಾಪವನ್ನು ಕೊಟ್ಟು ಹೋಗು ಎಂದು ಹೇಳಿದರು. ಅದಕ್ಕೆ ಆ ಬೂದಿ ಸ್ವಾಮಿಗಳು, ಓಹೋ, ಹಾಗೇ ಮಾಡೋಣ, ನೀವು ನಡೆಯಿರಿ ಸಂಕವನ ಮಗನಾದ ಗೋಳಪ್ಪ ಮನೆ ಕಡೆಗೆ. ಅವರಿಬ್ಬರು ಹೋಗುವಂತಾದರು. ಯತಿಗಳಿರುವರು ಸಂಕವನ ಮನೆ ಕಡೆಗೆ ಹೊರಟಿರಲು, ದಾರಿಯಲ್ಲಿ ಸಂಕವನ ಮಗನಾದ ಗೋಳಪ್ಪನೇ ಎದುರಿಗೆ ಬರುವುದನ್ನು ಕಂಡು ಆ ಬೂದಿ ಸ್ವಾಮಿಯು, ಏ ಗೋಳಪ್ಪ, ನಿಮ್ಮ ಮನೆಗೆ ನಾವು ಇಬ್ಬರು ಪ್ರಸಾದಕ್ಕೆ ಬರುತ್ತಿದ್ದೇವೆ. ನಮಗೆ ಇವತ್ತು ನೀನು ಕಿಚಡಿ ಹಾಲು ಬೆಲ್ಲದ ಪ್ರಸಾದ ಕೊಡಬೇಕು ಎಂದೆನ್ನಲು, ಗೋಳಪ್ಪನು, ಬನ್ನಿ ಗುರುಗಳೇ, ನಿಮ್ಮಿಚ್ಛೆಯಂತೆ ಆಗಲಿ ಎಂದು ಹೇಳಿ ಅವರನ್ನು ಕರೆದುಕೊಂಡು ಮನೆಯ ಕಡೆಗೆ ಹೋಗುತ್ತಾ ಗೋಳಪ್ಪನ ಮನದಲ್ಲಿ ವಿಚಾರ ಮಾಡುತ್ತಾನೆ. ನಾನು ಮನೆಯಲ್ಲಿ ತಾಯಿಗೆ ಹೇಳದೇ ಇರುವ ಮಹತ್ತರನ್ನು ಊಟಕ್ಕೆ ಕರೆದಿರುತ್ತೇನೆ. ಅವರು ಬೇಡದ ಕಿಚಡಿಯು ದೊರೆಯದಿದ್ದರೆ ಇವರು ಸಾಮಾನ್ಯರೇ, ಏನಾದರೂ ಶಾಪವನ್ನು ಕೊಟ್ಟರೆ ಮುಂದೇನು ಗತಿ ಎಂದು ಚಿಂತಿಸುತ್ತಾ ಮನೆಗೆ ಬಂದು ತಾಯಿ ಸಂಕಮ್ಮನ ಪಾದಗಳಿಗೆ ಎರಗಿ ಗೋಳಪ್ಪನು ಮಹಾತ್ಮರಿರುವವರ ಪ್ರಸಾದ ವಿಚಾರವನ್ನು ಹೇಳಲು, ಸಂಕಮ್ಮನು, ಅಪ್ಪ ಮಗು, ನೀನು ನಿಶ್ಚಯಿಸಿದ ಅಡಿಗೆಯನ್ನೇ ಮಾಡಿಟ್ಟಿರುವೆ, ನೀನೇಕೆ ಚಿಂತಿಸುವೆ ಎಂದಳು. ಅದನ್ನು ಕೇಳಿ ಗೋಳಪ್ಪನು ಸಂತೋಷದಿಂದ ಯತಿಯರುಗಳವರ ಪಾದ ಪೂಜೆಯನ್ನು ಮಾಡಿ ಕಿಚಡಿ ಹಾಲು ಬೆಲ್ಲಗಳನ್ನು ನೀಡಲು, ಆ ಹುಚ್ಚ ಸ್ವಾಮಿಯು ಸದ್ಗುರುಗಳಿಗೆ, ಓ ಅಜ್ಜಯ್ಯ, ನೋಡು, ಈ ಶರಣರಿಗೆ ಶಾಪ ಕೊಡು ಎಂದು ನೀನು ಹೇಳಿದ್ದೆ. ಈಗ ಇವರು ನಮ್ಮ ಇಚ್ಛೆಯನ್ನು ಪೂರ್ಣ ಮಾಡಿರೋರು, ಅದಕ್ಕೇನು ಮಾಡಲಿ ಎಂದನಲು, ಸದ್ಗುರು ಶಿವಾನಂದರು, ಹಾಗಾದರೆ ಸಂತರನ್ನು ಆನಂದಪಡಿಸಿದ ಇವರಿಗೆ ಸಂತತಿಯಾಗಲೆಂದು ಆಶೀರ್ವಾದ ಬಯಸಿ ಎಂದು ಅಂದರು. ಆಗ ಬೋಧಿ ಸ್ವಾಮಿಗಳು, ಹೌದು, ಹಾಗೇ ಆಗಲಿ, ಸಂತರನ್ನು ಆನಂದಪಡಿಸಿದ್ದಕ್ಕೆ ಇವರಿಗೆ ಸಂತತಿಯಾಗಲಿ ಎಂದು ಹರಿಸಿ ಹೋದರು. ಮುಂದೆ ಮಹಾತ್ಮರ ಆಶೀರ್ವಾದದಂತೆ 1 ವರ್ಷ ತುಂಬುವಷ್ಟರಲ್ಲಿ ಗೋಳಪ್ಪನ ಸಂತತಿಯಾಗಿ ಅನೇಕ ವರ್ಷಗಳಿಂದ ಬಾಧಿಸುತ್ತಿರುವ ಅವರೇ ಚಿಂತೆ ಪರಿಹಾರ ಆಯಿತು. ಈ ರೀತಿ ನಾವು ಮಹಾತ್ಮರ ಚರಿತ್ರೆಗಳನ್ನು ಕೇಳೋದ್ರಿಂದ ನಮಗೆ ತುಂಬ ಪುಣ್ಯ ಬರುತ್ತದೆ, ನಾವು ಸದ್ಮಾರ್ಗದಲ್ಲಿ ನಡಲಿಕ್ಕೆ ದಾರಿ ಆಗುತ್ತದೆ ಅಂತೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ.